ರಾಜ್ಯ ಸರ್ಕಾರಗಳ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜನಪರವಾದಂತಹ ವಿರೋಧ ಅಲ್ಲ ಅದು. ಯಾವುದು ಬಿ ಜೆ ಪಿಯವ್ರು ಮಾಡ್ತಾ ಇರೋದು 50,000 ಕೋಟಿ ಬಜೆಟು ಪ್ರಾಜೆಕ್ಟು 10-20,000 ಕೋಟಿ ತಿಂದ್ಬಿಡ್ತಾರಲ್ಲ ಕಾಂಗ್ರೆಸ್ ಅವರು. ಇದೇ ಯಾರ್ಯಾರು ನಾನು ಆ ಪದ ಬಳಸಬೇಕು ಅಂದ್ಕೊಳ್ತೀನಿ. ಈಗ ಹೆಂಗಿದ್ದಾರೆ ಅಂದರೆ ಕೆಲವೊಂದು ಬದ್ಮಾಷ್ಗಳು ನಮ್ಮ ರಾಜ್ಯದಲ್ಲಿ ಕಳೆದ 10-20 ವರ್ಷದಿಂದ ಬಂದಿರೋ ಬದ್ಮಾಷ್ಗಳು ತಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಮಾಡ್ಕೊಂಡು ಬಂದಂಥ ಯೋಜನೆಯನ್ನೇ ತಾವು ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಜಾರಿ ಮಾಡಿರುವಂಥ ಬದ್ಮಾಷ್ಗಳಿದ್ದಾರೆ. ಕೇಂದ್ರ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳ್ತೀರಾ ನೀವು? ಏನು ಆಧಾರ್ ಕಾರ್ಡ್ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರ ಬಿ ಜೆ ಪಿಯವರು. ಕಾಂಗ್ರೆಸ್ನ ಏನು ವೈಯಕ್ತಿಕ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಖಾಸಗಿ ಹಕ್ಕುಗಳು, ಒಬ್ಬೊಬ್ಬೊಬ್ಬ ಇವರಷ್ಟು ಏನು ಫ್ರೀಡಮ್ ಬಗ್ಗೆ, ಲಿಬರ್ಟಿ ಬಗ್ಗೆ ಯೋಚನೆ ಮಾಡೋರು ಇಲ್ಲ ಅನ್ನೋದು ರೀತಿಯಲ್ಲಿ ಬಿ ಜೆ ಪಿಯವ್ರು ಮಾತಾಡಿದ್ರು. ಅವರು ಆಧಾರ್ ಕಾರ್ಡ್ ವಿಚಾರವಾಗಿ ಏನು ಮಾಡಿದ್ರು? ಸೇಮ್ ಅದನ್ನೇ ಮುಂದುವರಿಸಿದ್ರು. GST ಶುರು ಆಗಿದ್ದೆಲ್ಲಿ? ವಿರೋಧ ಮಾಡಿದ್ಯಾರು? ಗುಜರಾತಿನ ಆವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ. GSTಯನ್ನು GST ತರಬೇಕು ಅಂತ ಮುಂದಾಗಿದ್ಯಾರು? ಮನಮೋಹನ್ ಸಿಂಗ್. ವಿರೋಧಿಸಿದ್ಯಾರು? ನರೇಂದ್ರ ಮೋದಿ. ಕೊನೆಗೆ ಅನುಷ್ಠಾನ ಮಾಡಿದ್ಯಾರು? ನರೇಂದ್ರ ಮೋದಿ. ಇದೇ ತರಕ್ಕೆ ನಮ್ಮ ಕರ್ನಾಟಕದಲ್ಲೂ ಈ ರಾಜಕಾರಣ ಬಗ್ಗೆ ಸುಮ್ಮನೆ ಪೇಪರ್ನವರು ಟಿ ವಿಯವರು ಅಲ್ಲಿ ಇದು ಮಾಡ್ತಾರೆ. ಶಿವಕುಮಾರ್ ಇವರು ಬರೀ ಪರ್ಸೆಂಟೇಜ್ ಕಿತ್ತಾಡ್ತಾ ಇದ್ದಾರೆ. ಟನಲ್ ನನ್ನ ಪ್ರಕಾರ ಇವತ್ತಿನ ಅಷ್ಟು ಕೋಟಿ ಕೊಟ್ಟು ಅದರಿಂದ ಏನೂ ಅನುಕೂಲ ಆಗಲ್ಲ. ಅದು ಆ ಥರದ ಟನಲ್ಗಳಿಗೆ ಇಷ್ಟು ಇದ್ದು ಆಮೇಲೆ ಇನ್ನೊಂದು 5-10 ವರ್ಷ ಆದಮೇಲೆ ವಯಬಲ್ ಆಗಬಹುದು. ಯಾಕಂದರೆ ಟೆಕ್ನಾಲಜಿ ಇವತ್ತಿರೋದು ಹಳೆ ಟೆಕ್ನಾಲಜಿ. ಇವತ್ತು ಎಲಾನ್ ಮಸ್ಕು ಬೋರಿಂಗ್ ಅನ್ನೋದೇ ಒಂದು ಕಂಪ್ನಿ ಮಾಡಿರ್ಬೇಕು ಅನಿಸುತ್ತೆ, ಅದರಲ್ಲಿ ಪಾರ್ಟ್ನರ್ ಅಂತ. ಇನ್ನೂ ಟೆಕ್ನಾಲಜಿ ಬೆಳೀತಾ ಇದೆ. ಆದರೆ ಇವತ್ತಿಗೆ ಇವರು ಶಿವಕುಮಾರ್ ಮಾಡುವ ಎಲ್ಲ ಯೋಜನೆಗಳು ಪರ್ಸೆಂಟೇಜ್ ಯೋಜನೆಗಳೇ ನನ್ನ ಪ್ರಕಾರ. DK ಶಿವಕುಮಾರ್. ಕಾಂಗ್ರೆಸ್ BJP ಓಡಿಸ್ತಾ ಇರೋದೇನಕ್ಕೆ? ಇವರೆಲ್ಲ ಮಾಡ್ಕೊಂಡು ಇಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಎಲೆಕ್ಷನಲ್ಲಿ ಖರ್ಚು ಮಾಡಿಬಿಟ್ರೆ ನಮಗೆ ಗೆಲ್ಲೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಇದನ್ನು ತಡಿಬೇಕು ಅಂತ ಜನಪರವಾದದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಇವ್ರದ್ದೆಲ್ಲ ಆಮೇಲೆ ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ಸಲ್ಲೇ ಆಗಲಿ ಬಿ ಜೆ ಪಿಲೇ ಆಗಲಿ ಯಾರು ಹೈಕಮಾಂಡ್ ಚೆನ್ನಾಗಿ ಇಟ್ಕೊಳ್ತಾರೋ ಅವರು ಕುರ್ಚಿ. ಈ ಸಿದ್ದರಾಮಯ್ಯ ಏನೇ ಇರಲಿ ಒಬ್ಬ ಜನನಾಯಕ. ಕುಮಾರಸ್ವಾಮಿ ಒಂದಷ್ಟು ಮತಗಳನ್ನು ಟ್ರಾನ್ಸ್ಫರ್ ಮಾಡಬಲ್ಲವರು, ಸಿದ್ದರಾಮಯ್ಯ ಟ್ರಾನ್ಸ್ಫರ್ ಮಾಡಬಲ್ಲವರು, ಯಡಿಯೂರಪ್ಪ ಟ್ರಾನ್ಸ್ಫರ್ ಮಾಡಬಲ್ಲವರು. ಇವ್ರು ಮೂವರು ನಮ್ಮ ಪ್ರಕಾರ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಟ್ಕೊಂಡಿರುವಂಥ ಅವ್ರದ್ದೇ ವೋಟ್ ಬ್ಯಾಂಕ್ ಇದೆ. ತಂತ್ರಗಾರಿಕೆ ಅಲ್ಲ, ವೋಟ್ ಬ್ಯಾಂಕೇ ಇದೆ. ಜಾತಿ ಕಾರಣಕ್ಕೆ ವಿಶೇಷವಾಗಿ 3 ಜನರಿಗೆ ಜಾತಿ ಕಾರಣಕ್ಕೆ ಒಂದಷ್ಟು ವೋಟ್ ಇದ್ದೇ ಇದೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ 3 ಜನರಿಗೂ, ಅಂದರೆ ಕುಮಾರಸ್ವಾಮಿ, ದೇವೇಗೌಡ 3 ಜನರಿಗೂ ಜಾತಿಯ ಕಾರಣಕ್ಕಾಗಿ ಒಂದು ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಆ ವೋಟಿನ ಜೊತೆಗೆ ಹಣ, ಪಕ್ಷ ಎರಡೂ ಸೇರಿಕೊಂಡ್ರೆ ಗೆಲ್ಲೋದು ಸುಲಭ. ಹಾಗಾಗಿ ಸಿದ್ದರಾಮಯ್ಯನ ಇಟ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನೂ ಹೈಕಮಾಂಡ್ನ ಚೆನ್ನಾಗಿ ಸಂತೃಪ್ತವಾಗಿ ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಇಟ್ಟೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅಲ್ಲದೆ ಇದ್ರು ಅವ್ರ ಸಂಪುಟದಲ್ಲಿರುವ ಹಲವಾರು ಜನ ಇವಾಗೇನು ವೀರಪ್ಪ ಮೊಯ್ಲಿ ನಾವು ತಗೊಂಡೋಗಿ ದುಡ್ಡು ಕೊಡೋದಕ್ಕೆ ನರಸಿಂಹರಾವ್ಗೆ. ಇವತ್ತು ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ಒಬ್ಬ ತಗೊಂಡು ಡೆಲ್ಲಿಗೆ ಹೋಗ್ತಿದ್ದ ಒಬ್ಬ ಮಿನಿಸ್ಟ್ರು, ಇನ್ನೊಬ್ಬ 3 ಜನ ತಗೊಂಡು ಹೋಗ್ತಿದ್ದ. ಒಬ್ಬ ಸತ್ಯ ಹೋಗಿರ್ಬೇಕು. 3 ಜನ ತಗೊಂಡು ಹೋಗ್ತಿರೋ ಸೂಟ್ ಕೇಸು ಡೆಲ್ಲಿನಲ್ಲಿ ಏರ್ಪೋರ್ಟಲ್ಲಿ ಅದು ಓಪನ್ ಆಗಿಬಿಟ್ಟು ದುಡ್ಡು ಚೆಲ್ಬಿಟ್ಟು CBI ಎನ್ಕ್ವೈರಿ ಎಲ್ಲ ಆಗಿ ಒಬ್ಬ ಇವತ್ತಿನ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ತಮಿಳ್ನಾಡಲ್ಲಿ ಹೊತ್ಕೊಂಡಿದ್ದ. ನನ್ನ ಹೆಸರು ಹೇಳೋಕೆ ಹೋಗಿ, ಯಾಕಂದ್ರೆ ನೋಡಿಲ್ಲ ಮಾಡಿಲ್ಲ, ಬಟ್ ಗೊತ್ತಿರೋದು ಜನ ಹೇಳ್ತಿರೋದು ಏನು ನಂಬಲರ್ಹ ಮೂಲಗಳು. ಆದರೆ ಹಿಂಗಾಗಿದೆ. ಹಾಗಾಗಿ ದೇವೇಗೌಡ ಸಿದ್ದರಾಮಯ್ಯನೇ ಕೊಡ್ತಾರ ದುಡ್ಡು ಅಂತೇನು ಅನ್ಕೋಬೇಕಾಗಿಲ್ಲ. ತಾವು ಇದಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಇದು ರಾಷ್ಟ್ರೀಯ ಪಕ್ಷಗಳು ಅಂತ ಏನಿದೆ ಇವತ್ತು, ಇವರು ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಹೈಕಮಾಂಡ್ನ ಜೀತದಾಳಲಾಗಿರುವಂಥವ್ರು. ಇಲ್ಲಿ ಜನರ ಗೌರವಕ್ಕೆ, ಆತ್ಮಗೌರವಕ್ಕೆ ಬೆಲೆ ಇಲ್ಲ. ಹಾಗಾಗಿ ಇವೆಲ್ಲ ಏನಿದೆ ದುಡ್ಡಿನ ಮೇಲೆ, ಜಾತಿ ಮೇಲೆ ನಡೀತಿದೆ. ಹಾಗಾಗಿ ಅಯೋಗ್ಯರು, ಅಧಮರು. ಸಿದ್ದರಾಮಯ್ಯ ಪಾಪ 2013ಕ್ಕೆ ಯಾರು ಹೇಳದೇ ಇದ್ರು ಇವರೇ ಘೋಷಣೆ ಕೂಗ್ಬಿಟ್ರು. ಏನಂತಾರೆ, ತುತ್ತೂರಿ ಊದ್ಬಿಟ್ರು, ಇದು ನನ್ನ ಕೊನೆಯ ಚುನಾವಣೆ. 2018 ಏನಾಯ್ತು? 23 ಏನಾಯ್ತು? ಈಗ 28ಕ್ಕೂ ನಿಲ್ಲಬಹುದು ನಾನು, ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೇಳಿದ್ರು? ಇವ್ರು ಯಾವ ಏನು ಪುರಾಣ ಪುರುಷ, ಪವಾಡ ಪುರುಷ ಅಥವಾ ಪುರುಷೋತ್ತಮ ಅಂತ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಹೊತ್ತಿಗೆ ಹೋಗಿ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ ಯಾರು ಕೇಳಿದ್ರ? ಸುಮ್ಮನೆ ಜನನ ಮೆಚ್ಚಿಸೋದಕ್ಕೆ, ಉಬ್ಬಿಸೋದಕ್ಕೆ, ಅಥವಾ ಹೇಳ್ತಾರಲ್ಲ ವಿಷ ಕೊಟ್ಬಿಡಿ ಅಂತ ಕೆಲವು ರಾಜಕಾರಣಿಗಳು ಹೇಳ್ತಾರಲ್ಲ, ಇದೊಂದು ಕೊನೆಯ ಚುನಾವಣೆ ನೀವು ಕೊಡಲಿಲ್ಲ, ವಿಷ ಕೊಟ್ಬಿಟ್ಟು ಆಗ್ಬಿಡ್ತೀವಿ. ಕೆಲವ್ರು ಹತ್ತು ಬಿಡ್ತಾರಲ್ಲ, ಎಂತೆಂಥ ಕದೀಮ್ತನ ಮಾಡ್ತಾರೆ. ಆ ಥರದ ನಾಟಕಗಳು ಬೇಕಾಗಿಲ್ಲ. ಇವತ್ತು ನೀವು ಏನು ಹೇಳಿದ್ರು ಜನ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಿಮ್ಮನ್ನು ನಂಬ್ತಾರೆ. ಹಾಗಾಗಿ ಸುಮ್ಮನೆ ಯಾಕೆ ನೀವು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತೀರಿ? ಅಕ್ಷುಲ್ಲಕವಾದ ವಿಚಾರಗಳ ಮೂಲಕನೇ ಗೆದ್ದು ಬನ್ನಿ, ಏನು ಕಳ್ಕೊಳ್ಳೋದು? ಹಾಗಾಗಿ ಇದೊಂದು ಥರ ಕ್ಷುದ್ರ ರಾಜಕಾರಣ ಇವತ್ತು BJP, ಕಾಂಗ್ರೆಸ್ಸು, JDS ಏನಾಗುತ್ತೋ ಗೊತ್ತಿಲ್ಲ. ಯಾರು ಯಾವಾಗ ಎಲ್ಲೆಲ್ಲಿ ಚದ್ರ ಹೋಗ್ತಾರೋ.
BJPಲಿರೋರು ಯಾವಾಗ ಒಂದಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಇಬ್ಬರು ಬಂದ್ಬಿಟ್ಟಿದಾರಲ್ಲ, ಆಪರೇಷನ್ ಮಲ ಆಗಿದ್ದವರು. ಆಪರೇಷನ್ ಮಲ ಆಗಿದ್ದ ಇಬ್ಬರು, ಆ ಯಶವಂತಪುರದ MLA ಸೋಮಶೇಖರ್, ಹೆಬ್ಬಾರು ಇಬ್ಬರು ಈಗ ಆಲ್ರೆಡಿ BJPಯಿಂದ ಉಚ್ಚಾಟಿತರಾಗಿ ಕಾಂಗ್ರೆಸ್ಸಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾರಲ್ಲ. ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. BJPಲಿರೋರು, ಕಾಂಗ್ರೆಸ್ಸಲ್ಲಿರೋರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಒಂದಷ್ಟು ಜನ BJPಗೆ ಯಾರ ಮೇಲೆ ED ರೇಡ್ ಆಯಿತು, IT ರೇಡ್ ಆಯಿತು, ಅವರೆಲ್ಲ ಇಲ್ಲ ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲ ಹೋಗ್ಬೇಕು. BJPಗೆ ಹೋದ್ಮೇಲೆ ಅಂತೂ ವಾಷಿಂಗ್ ಪೌಡರ್ ನಿರ್ಮಾ ಕಳೀತು ನಿಮ್ಮ ಪಾಪದ ಕರ್ಮ. ನೀವು ಹೇಳಿರುವಂತೆ JCB ಪಕ್ಷಗಳ ನಾಯಕರ ಇವತ್ತಿನ ಕುರ್ಚಿ ಕಿತ್ತಾಟ ಮತ್ತು ಕುಟುಂಬ ರಾಜಕಾರಣ ಇದೆಲ್ಲವನ್ನ ಹೊರತುಪಡಿಸಿ KRS ಪಕ್ಷ ಮುಂದಿನ ಚುನಾವಣೆ ಆಗಿರಬಹುದು, ಸಂಘಟನೆಯ ವಿಚಾರ ಆಗಿರಬಹುದು ಮತ್ತು ಒಂದು ಭ್ರಷ್ಟಾಚಾರ ಆಂದೋಲನವನ್ನ ಮಾಡಬೇಕು, ಲಂಚ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೋರಾಟ ನಡೆಸಿರುವ ನೀವು ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಏನು ಹೇಳುವುದಕ್ಕೆ ಇಷ್ಟಪಡ್ತೀರಾ? ಇವತ್ತು ನಿಜಕ್ಕೂ ಇವತ್ತು ಹುಟ್ಟಿ ಅಥವಾ ಈ ವರ್ತಮಾನದಲ್ಲಿ ಬದುಕ್ತಿರುವಂಥವ್ರು ಪುಣ್ಯವಂತರು ನನ್ನ ಪ್ರಕಾರ, ನಮ್ಮ ಎಲ್ಲ ಹಿಂದಿನ ಪೂರ್ವಿಕರಿಗಿಂತ. ಅವರಲ್ಲಿ ಆಗಿನ ಕಾಲದಲ್ಲಿದ್ದಂಥ ಅಸಮಾನತೆಗಳು ಅಥವಾ ತಾರತಮ್ಯಗಳು, ಜಾತಿ ಭೇದಗಳು, ಹಕ್ಕಿಲ್ಲದಂತಹ ಬದುಕುಗಳು ಇವತ್ತು ನಮ್ಮದಲ್ಲ. ನಿಜಕ್ಕೂ ಅದೃಷ್ಟವಂತರು. ಆದರೆ ನಾವು ಅದಕ್ಕೆ ಯೋಗ್ಯರು ಆಗಬೇಕಲ್ವಾ? ಯೋಗ್ಯರು ಆಗಬೇಕು ಅಂದರೆ ನಾವು ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೂ ಬಿಟ್ಟು ಹೋಗಬೇಕು. ಇವತ್ತು ನಾವು ಬಂದಾಗ ಪ್ರಪಂಚ ಹೇಗಿತ್ತು ಅದಕ್ಕಿಂತ ಉತ್ತಮ ಪ್ರಪಂಚವನ್ನು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಬೇಕು. ಮತ್ತು ನಾವು ಒಂದು ನೆಮ್ಮದಿಯ ಸಾರ್ಥಕತೆಯ ಬದುಕನ್ನು ಕಂಡುಕೊಳ್ಬೇಕು. ಪ್ರಾಣಿಗಳ ಥರ ಹುಟ್ಟಿ ಪ್ರಾಣಿಗಳ ಥರ ಬದುಕಿ ಸತ್ತರೆ ಅದು ಮನುಷ್ಯ ಬದುಕಾಗೋದಿಲ್ಲ. ಮನುಷ್ಯ ಭಾಳ ಅದು ಏನೇನೋ ಇರಲಿ, ಇವತ್ತು ಒಟ್ಟಿನಲ್ಲಿ ಮನುಷ್ಯ ಜೀವನ ಅನ್ನುವಂಥದ್ದು ಎಲ್ಲ ಪ್ರಾಣಿ ವರ್ಗದಲ್ಲಿ ಶ್ರೇಷ್ಠವಾದ ಬದುಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಾವು ಹಲವಾರು ರೀತಿಗಳಲ್ಲಿ ಇತರ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಕೃತಿಯ ಮೇಲೆ ಪ್ರಭಾವವನ್ನು ಬೀರಬಲ್ಲೆವು. ಎಲ್ಲ ಪ್ರಾಣಿಗಳು ಪ್ರಭಾವವನ್ನು ಬೀರೋದಕ್ಕಾಗೋದಿಲ್ಲ. ಆದರೆ ಮನುಷ್ಯ ಇತರ ನಾನಾ ತರಹದ ಜೀವ ಸಂಕುಲದ ಮೇಲೆ ಪ್ರತ್ಯಕ್ಷ ಪರೋಕ್ಷ ಸಕಾರಾತ್ಮಕ ನಕಾರಾತ್ಮಕ ಪರಿಣಾಮಗಳನ್ನು ಬೀರುವಂತಹ ಶಕ್ತಿ ಪಡ್ಕೊಂಡಿದ್ದಾನೆ. ಹಾಗಾಗಿ ಇದೊಂದು ಶ್ರೇಷ್ಠವಾದಂತಹ ಒಂದು ಅವಕಾಶ, ಅಪರೂಪದ ಯಾವುದೇ ಪ್ರಾಣಿಗೂ ದಕ್ಕದಂಥ ಒಂದು ಅವಕಾಶ. ಹಾಗಾಗಿ ನಾವೊಂದು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬಾಳಬೇಕು, ಚೆನ್ನಾಗಿ ನಡ್ಕೋಬೇಕು. ಪ್ರಕೃತಿಯಲ್ಲಿ ಪ್ರಪಂಚದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಇರುವಾಗಿ ನೋಡ್ಕೊಳ್ಬೇಕು. ಹಾಗಾಗಿ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುವಂಥ ಸಂದರ್ಭದಲ್ಲಿ ಈ ಹೊತ್ತಿಗೆ ನಮ್ಮ ಹಿಂದಿನವರಿಗೆ ಇಲ್ಲದಂತಹ ಒಂದು ಜ್ಞಾನ ತಿಳುವಳಿಕೆ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಮತ್ತು ನಮ್ಮ ಮುಂದಿನ ತಲೆಮಾರುಗಳ ಬದುಕು ತೀರ್ಮಾನವಾಗುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಜಾತಿ ಕೋಮು ಈ ಥರ ಯಾವ್ಯಾವುದು ಸಂಕುಚಿತ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಅಲ್ಲ ನಮ್ಮದು. ನಾವು ಇವತ್ತು ನಿಜಕ್ಕೂ ವಿಶ್ವಮಾನವ, ಕುವೆಂಪು ಅವರು ಹೇಳಿದಂಥ ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇಡೀ ಪ್ರಪಂಚದಲ್ಲೇ, ಇಡೀ ಪ್ರಪಂಚಾದ್ಯಂತ ನಾವೇ ಅಲ್ಲ ಬೆಳೆಸ್ಕೊಳ್ಬೇಕಾಗಿದೆ. ಆದರೆ ಅದಕ್ಕೊಂದು ನಡೆದು ತೋರಿಸ್ಬೇಕಲ್ವ. ಭಾರತೀಯರಿಗಿಂತ ಭಾಳ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ತೋರಿಸಬಲ್ಲಂತಹ ಜನ ಇನ್ನಿದ್ದಾರೆ ಅಂತ ನನಗನ್ನಿಸಿಲ್ಲ. ಯಾಕಂದರೆ ನಮ್ಮ ಪರಂಪರೆ ಆ ರೀತಿ ಶ್ರೇಷ್ಠವಾದ ಪರಂಪರೆ ಇದೆ. ನಮ್ಮ ಪರಂಪರೆ ಆ ಥರಕ್ಕಿದೆ. ನಮ್ಮ ಪರಂಪರೆಯಲ್ಲಿ ಅಂಥ ಹತ್ತಾರು ಉದಾಹರಣೆಗಳು ಮತ್ತು ಸಂದರ್ಭಗಳು ನಮಗೆ ಸಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಓಟಿನ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಶ್ರೇಷ್ಠವಾದದ್ದು ಅನ್ನೋದನ್ನು ತಿಳ್ಕೊಂಡು ರಾಜಕಾರಣದಲ್ಲಿ ಯೋಗ್ಯರಿರಬೇಕು. ಆ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅನ್ನೋದನ್ನು ತಿಳ್ಕೊಳ್ಳಿ. ಹಣಕ್ಕೆ ಹೆಂಡಕ್ಕೆ ಮಾರು ಹೋಗಬೇಡಿ. ಜಾತಿ ಕೋಮುಗಳನ್ನು ನೋಡಿಕೊಂಡು ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಡಿ. ಸತ್ಯ ನ್ಯಾಯ ನೀತಿ ಧರ್ಮ ಇಷ್ಟನ್ನು ಗಮನಿಸಿ ಆ ರೀತಿಯಲ್ಲಿ ಆಯ್ಕೆ ಮಾಡಿ ಬದಲಾವಣೆ ಖಂಡಿತ ಆಗ್ತಾ ಇದೆ. ಮತ್ತು ಕಳೆದ ಒಂದು 20-30 ವರ್ಷದಲ್ಲಿ ನಮ್ಮ ಇಡೀ ಸಾಮಾಜಿಕ ಮೌಲ್ಯಗಳಲ್ಲಿ ನಮ್ಮ ಬದುಕಿನಲ್ಲಿ, ನಮ್ಮ ವ್ಯಕ್ತಿಗತ ಬದುಕಿನಲ್ಲಿ, ಸಾಮಾಜಿಕ ಮೌಲ್ಯಗಳಿಗಿಂತ ವ್ಯಕ್ತಿಗತ ಬದುಕಿನಲ್ಲಿ ನಾವು ಕೆಲವೊಂದು ಅಪಮೌಲ್ಯಗಳಿಗೆ ಮಾರು ಹೋಗಿಬಿಟ್ಟಿದ್ದೀವಿ. ದುಡ್ಡಿದ್ದವನೇ ದೊಡ್ಡಪ್ಪ, ತಲೆ ಕಡ್ದಾದರೂ ಸರಿ ದುಡ್ಡು ಮಾಡಬೇಕು, ಹೆಂಡ ಮಾರಾದರೂ ಸರಿ ದುಡ್ಡು ಮಾಡಬೇಕು, ಡ್ರಗ್ಸ್ ಮಾರಾದರೂ ಸರಿ ದುಡ್ಡು ಮಾಡಬೇಕು, ಕೊಲೆ ಮಾಡಿ ಸುಪಾರಿ ಕೊಲೆ ಮಾಡಿ ದುಡ್ಡು ಮಾಡಬೇಕು, ನಾನಾ ತರಹದ್ದು. ಒಬ್ಬ ಡೈರೆಕ್ಟಾಗಿ ಗುಂಡು ಹೊಡಿತಾನೆ, ಇನ್ನೊಬ್ಬ ಡ್ರಗ್ಸ್ ಮಾರ್ತಾನೆ. ಸೊ ಈ ತರಹದ ಸುಳ್ಳು ಹೇಳಿ ಏನು ಆ ರಿಯಲ್ ಎಸ್ಟೇಟಲ್ಲಿ ಎಲ್ಲೆಲ್ಲಿ ನೋಡಿದ್ರೆ ಸುಳ್ಳು. ಲಂಚ, ಸರ್ಕಾರಿ ನೌಕರಿ ಅನ್ನುವಂತಹದ್ದು ಒಂದು ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾನು ಹೇಳ್ತೀನಿ. ನನಗೆ ಅದರ ಪೂರ್ವಜನ್ಮ ಪುಣ್ಯ ಕರ್ಮ ಈ ಸಿದ್ಧಾಂತದಲ್ಲಿ ಕರ್ಮ ಮತ್ತು ಪೂರ್ವಜನ್ಮದಲ್ಲಿ ನಂಗೆ ನಂಬಿಕೆ ಇಲ್ಲ. ಆದರೆ ಪುಣ್ಯ ಪಾಪ ಅನ್ನೋದ್ರ ಬಗ್ಗೆ ಒಂದು ಚೂರು ನಂಬ್ತೀನಿ. ಆದರೆ ಪೂರ್ವಜನ್ಮವನ್ನು ನಂಬೋ ಥರದವರಾದ್ರು ನಂಬುವಂಥ ಬಹುತೇಕ ಜನ ನಮ್ಮವರಾಗಿರೋದ್ರಿಂದಾಗಿ ನನಗೆ ಅದು ಹಂಗನ್ಸುತ್ತೆ.
ಯಾಕೆಂದರೆ ಇವತ್ತು ಸರ್ಕಾರಿ ನೌಕರನಿಗೆ ಕೈ ತುಂಬ ಸಂಬಳ ಬರುತ್ತೆ, ಏನು ಸಣ್ಣ ಪುಟ್ಟ ಸಂಬಳ ಬರುತ್ತಾ, ಲಕ್ಷ ರೂಪಾಯಿ ದುಡಿಯುವಂಥವ್ರು ಇವತ್ತು ಸರ್ಕಾರಿ ನೌಕರಲ್ಲಿ 70-80% ಇದ್ದಾರೆ. ಕೈ ತುಂಬ ಸಂಬಳ ಮಾಡುವಂತಹದ್ದು ಜನಾರ್ದನನ ಸೇವೆ. ಯಾರಿಗುಂಟು ಯಾರಿಗಿಲ್ಲ, ಎಷ್ಟೆಲ್ಲ ಋಷಿಮುನಿಗಳು, ಸಾಧುಗಳು, ಮಠಾಧೀಶಗಳು, ಆಶ್ರಮವ ಇವರು ಏನಕ್ಕೆ ಮಾಡಿದ್ದಾವೆಲ್ಲ? ಜನರ ಸೇವೆ ಮಾಡೋದಕ್ಕೆ. ಅವರು ತಪ್ಪಿಸಿ ಮಾಡುವಂತಹ ಒಂದು ಅವಕಾಶವನ್ನು ಬಯಸುವಂತಹ ಒಂದು ಕೆಲಸ ನಿಮಗೆ ಸಂಬಳ ಸಹಿತ ಸಿಗ್ತಾ ಇದೆ. ಸದ್ಬಳಕೆ ಮಾಡ್ಕೊಳ್ಳಿ. ಯಾರು ನಾಡಿನ ಹೊರಗೆ ದೇಶವನ್ನು ಕಾದರೆ ನಾಡ ಒಳಗಡೆ ದೇಶವನ್ನು ಕಟ್ಟೋರು ಯಾರು? ನಮ್ಮ ಸರ್ಕಾರಿ ನೌಕರರು. ಸರ್ಕಾರಿ ಜನ ತೆರಿಗೆ ಹಣವನ್ನು ತೆರಿಗೆ ಕಟ್ಟಿ ಖಜಾನೆ ತುಂಬಿಸಿದ್ರೆ ಆ ಖಜಾನೆಯಲ್ಲಿರುವಂಥ ದುಡ್ಡನ್ನು ತೆಗೆದುಕೊಂಡು ಹೋಗಿ ನಾಡ ಅಭಿವೃದ್ಧಿಗೆ ಬಳಸಿ ಅದನ್ನು ಸದ್ಬಳಕೆ ಮಾಡಿ ಮುಂದಿನ ತಲೆಮಾರುಗಳಿಗೆ ಅದರ ಅನುಕೂಲ ಆಗುವಂಥ ಜವಾಬ್ದಾರಿ ಮಾಡುವಂಥ ಜವಾಬ್ದಾರಿ ಯಾರ್ದು? ಸರ್ಕಾರಿ ನೌಕರರದು. ಹಾಗಾಗಿ ಅಪ್ರಾಮಾಣಿಕರಾಗಬೇಡಿ, ಭ್ರಷ್ಟರಾಗಬೇಡಿ, ಮಾನ ಮರ್ಯಾದೆಯಿಂದ ಬದುಕಿ. ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ, ನಮ್ಮಪ್ಪ ಒಬ್ಬ ಸರ್ಕಾರಿ ನೌಕರರಾಗರು, ನನಗೆ ಹೆಮ್ಮೆ. ನಮ್ಮಪ್ಪ ಸೆಕ್ರೆಟರಿ ಕೃಷ್ಣಾರೆಡ್ಡಿ ಹೆಂಗೆ ಅಂತ ಜನ ಹೇಳ್ತಾ ಇದ್ರು, ಪ್ರಾಮಾಣಿಕ ಖಡಕ್ಕು ಅಂತ ಇದ್ರು. ಇವತ್ತಿಗೂ ಐ ವೇರ್ ಇಟ್ ಆನ್ ಮೈ ಸ್ಲೀವ್ಸ್. ಆದರೆ ಇವತ್ತು ಸಬ್ ರಿಜಿಸ್ಟ್ರಾರ್ ಮಗ, ವಿಲೇಜ್ ಅಕೌಂಟೆಂಟ್ ಮಗ, DC ಮಗ, ಮಿನಿಸ್ಟ್ರ್ ಮಗ, ಚೀಫ್ ಸೆಕ್ರೆಟರಿ ಮಗ ಆ ಥರದ ಯೋಚನೆ ಏನಾದರೂ ಮಾಡ್ತಾನಾ? ನನಗೆಲ್ಲಿ ಸಿಗುತ್ತೆ? ನಮ್ಮಪ್ಪ ಕಳ್ಳನ ಮಗ ಜಾಸ್ತಿ ಮಾಡಲಿಲ್ಲ ಅಂತ ಬೇಕಾದ್ರೆ ಅನ್ಬೋದು. ಆ ಥರದ ನಿಕೃಷ್ಟ ಕುಟುಂಬಗಳಾಗ್ಬಿಟ್ಟಿವೆ ನೀವು. ಅಥವಾ ನಿಮ್ಮ ಮನೆಯಲ್ಲೇ ಒಂದಷ್ಟು ಜನ ರೆಬೆಲ್ ಆಗಿ ಥೂ ಅಂತ ಅಲ್ಕ ನನ್ನ ಮಗ, ನಮ್ಮಪ್ಪ ನಮ್ಮಮ್ಮ ಎಂಥವಳು ಅಯೋಗ್ಯ, ಲಂಚ ತೊಗೊಂಡು ಬಂದಿದ್ದಾಳೆ, ಇವಳು ಮನೇಲಿ ನಾನು ಇರಬಾರ್ದು ಅಂತ ಮನೆಯಿಂದ ಆಚೆಗೆ ಹೋಗಿರೋ ಮಕ್ಕಳು ಇದ್ದಾರೆ. ಅವರೇ ಜೀವನವನ್ನು ಕಟ್ಕೊಂಡಿರೋ ಮಕ್ಕಳು ಇದ್ದಾರೆ. ಎಷ್ಟು ಜನ ಇವತ್ತು ನಿವೃತ್ತರು ಅತೃಪ್ತರಾಗಿ ಬದುಕ್ತಾ ಇದ್ದಾರೆ. ಅಂಥ ನಿವೃತ್ತರಿಗೂ ನಾನು ಕರೆ ಕೊಡ್ತೀನಿ, ಬನ್ನಿ KRS ಪಕ್ಷ ಸೇರಿ. 84 ವರ್ಷದ ಹಿರಿಯರು ಒಬ್ಬರು ನಿವೃತ್ತ ಸರ್ಕಾರಿ ಅಧಿಕಾರಿ ಡಾಕ್ಟರ್ ಶಿವರಾಮ್ ಅಂತ ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮ ಪಕ್ಷದ ಪದಾಧಿಕಾರಿ. ಸುಮಾರು 10,000 ಎಕರೆ ಸರ್ಕಾರಿ ಭೂಮಿಯನ್ನು ಉಳಿಸೋದಕ್ಕೆ, ಅಮೃತ್ ಮಹಲ್ ಕಾವಲು ಜಮೀನನ್ನು ಉಳಿಸೋದಕ್ಕೆ ಅವರು ಕೋರ್ಟ್ಗಳಲ್ಲೆಲ್ಲ ಕೇಸ್ ಹಾಕ್ಕೊಂಡು ಆ ಜಮೀನು ಉಳಿಯೋಂಗೆ ಮಾಡ್ತಾ ಇದ್ದಾರೆ. ಎಷ್ಟು ಕಡೆ RTI ಹಾಕಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. 84-85 ವರ್ಷ ಖುಷಿಯಾಗಿ ಬರ್ತಾರೆ. ಅವರ ಪೆನ್ಷನ್ನಲ್ಲಿ ಒಂದಷ್ಟು ಪಕ್ಷಕ್ಕೆ ಕೊಡ್ತಾರೆ. ಈಗ 60-65 ಆಗಿ ಸರ್ಕಾರಿ ನೌಕರಿ ನಿವೃತ್ತರಾಗಿರುವಂಥವ್ರು ಹೆಂಡತಿ ಹತ್ರ ಗಲಾಟೆ, ಸೊಸೆ ಹತ್ರ ಗಲಾಟೆ, ಅಳಿನ ಹತ್ರ ಗಲಾಟೆ, ಮಗನ ಹತ್ರ ಗಲಾಟೆ, ಮತ್ತು ದಾರಿಲಿ ಎಲ್ಲೋದ್ರೂ ಕಚಪಿಚ ಅಂತಿರ್ತಾರೆ. ವೃದ್ಧಾಶ್ರಮ ಅದು ಪಾಪ ಕೈಲಾಗದೆ ಇರೋಕೆ ಸೇರ್ಕೊಳ್ಳೋದು ಇರ್ತಾರೆ. ಆದರೆ ಇವರು ಮನೆಗಳಲ್ಲೇ ಹೆಂಡತಿಗೆ ಒಪ್ಪಿಸ್ಬೇಕು ಅಥವಾ ಗಂಡನಿಗೆ ಒಪ್ಪಿಸ್ಬೇಕು ಅಂತೇಳಿ ಮತ್ತೆ ಯಾವ್ಯಾವುದೋ ಈಗ ಇಂಥ RWಗಳಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ RWಗಳು ಸೇರ್ಕೊಂಡು ಅಲ್ಲಿ ಲಂಚ ಹೊಡಿಬೋದಾ, ಅಲ್ಲೂ ಭ್ರಷ್ಟಾಚಾರ ಮಾಡ್ಬೋದಾ ಅಂತ ನೋಡ್ತಾರೆ ನಿಕೃಷ್ಟರು. ಬದುಕ್ರಯ್ಯ, ಸಾರ್ಥಕವಾಗಿ ಬದುಕ್ರಯ್ಯ, ಬನ್ರಯ್ಯ. ನಮ್ಮ ಡಾಕ್ಟರ್ ಶಿವರಾಮ್ ತರಕ್ಕೆ KRS ಪಕ್ಷ ಸೇರಿಕೊಂಡು ಆವಾಗ ನೀವು ಕೆಲಸದಲ್ಲಿದ್ದಾಗ ಯಾವನೋ ಅಯೋಗ್ಯ ನೀಚ ಭ್ರಷ್ಟ ನಿಮ್ಮ ಮೇಲೆ ಇದ್ದವನು ನಿಮಗೆ ಲಂಚ ತಗೊಳ್ಳುವಂತಹ ಒಂದು ಅನಿವಾರ್ಯ ಸೃಷ್ಟಿ ಮಾಡಿದ್ದ. ಇವಾಗಲ್ಲ, ಬನ್ನಿ ಇವಾಗ ನಿವೃತ್ತರಾಗಿದ್ರಲ್ಲ, 30, 40, 50 ಸಾವಿರ 70 ಸಾವಿರ ನಿಮಗೆ ಪಿಂಚಣಿ ಬರುತ್ತಲ್ಲ, ಏನಕ್ಕೆ ಸುಮ್ಮನೆ ಕೂರ್ಸ್ಕೊಂಡು ಮಾಡಿರ್ತೀನಿ, ಪಿಂಚಣಿ ಕೊಡ್ತಾ ಇರೋದು ನಿಮಗೆ ಮೂರ್ಖರ. ಈವಾಗಲೂ ನಾಡು ಕೆಲಸ ಮಾಡ್ರಯ್ಯ ಅಂತ ಕೊಡ್ತಾ ಇರೋದು. ಗೌರವ ಘನತೆಯಿಂದ ಬದುಕೋದ್ರ ಮೂಲಕ ಒಂದು ಮಾದರಿಯಾಗಿ ಬದುಕಿ ಸಮಾಜವನ್ನು ಕಟ್ಟಿ ಅಂತ ನಿಮಗೆ ಪಿಂಚಣಿ ಕೊಡ್ತಾ ಇರೋದು. ನೀವೇನೋ ದೊಡ್ಡ ಕೆಲಸ ಮಾಡ್ಬಿಟ್ಟಿದ್ದೀರಂತೆಲ್ಲ ಪಿಂಚಣಿ ಕೊಡ್ತಾ ಇರೋದು. ಈ ಪಿಂಚಣಿನೂ ಮುಂದಿನ ದಿವಸಗಳಲ್ಲಿ ಇರೋದಿಲ್ಲ, ಪೆನ್ಷನ್ ಅನ್ನುವಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಏನು ಸಿಗ್ತಾ ಇದೆ, ಇದು ಒಳ್ಳೇದಕ್ಕೆ ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಸಾಯಿರಿ ಅಂತ ನಾನು ಕೇಳ್ತೀನಿ ಅವ್ರಿಗೆ. ನಿವೃತ್ತರಿಗೆ ನಾನು ನೋಡ್ತೀನಲ್ಲ ಪಾರ್ಕ್ಗಳಲ್ಲಿ ಅಲ್ಲಿ ಇಲ್ಲಿ ಮೂರ್ಖ ಹವ್ಯಾಸಗಳು, ಚಟಗಳು, ಯಾವ್ಯಾವುದೋ ಕ್ಲಬ್ಗಳಿಗೆ ಹೋಗೋದು, ಮೂರ್ಖರ ಜೊತೆ ಸಹವಾಸ ಮಾಡಿ ಇಲ್ಲಿ ತನಕ ಮಾಡದೇ ಇರೋ ಹವ್ಯಾಸಗಳೆಲ್ಲ ಕಲ್ತ್ಕೊಂಡ್ಬಿಡ್ತಾರೆ ನಿವೃತ್ತರಾದ ಮೇಲೆ. ಬನ್ರಣ್ಣ, ಒಳ್ಳೆ ಸಿನಿಮಾ ನೋಡೋಣ, ಒಳ್ಳೆ ಕಾದಂಬರಿ ಓದೋಣ, ಒಳ್ಳೆ ಸಂಗೀತ ಕೇಳೋಣ, ಒಳ್ಳೆಯವ್ರ ಸಹವಾಸದಲ್ಲಿರೋಣ, ಅನ್ಯಾಯದ ಪರವಾಗಿ ಹೋರಾಡೋಣ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ. ಪ್ರತಿಯೊಂದು ದಿವಸನೂ ಸಜೀವವಾಗಿ ಬದುಕಿ, ಜೀವಂತವಾಗಿ ಬದುಕಿ, ಅರ್ಥಪೂರ್ಣವಾಗಿ ಬದುಕಿ. ಅದು ಬಿಟ್ಟು ನಿರರ್ಥಕವಾಗಿ ಅನರ್ಥ ಮಾಡಿಕೊಂಡು ನೆಮ್ಮದಿ ಇಲ್ಲದೆ 60 ವರ್ಷಕ್ಕೆ ಎಲ್ಲ ಬರಬಾರ್ದು ರೋಗ ಬಂದ್ಕೊಂಡು ಇದು ಬದುಕ. ಹಾಗಾಗಿ ಶಾಂತಿ, ನೆಮ್ಮದಿ, ಗೌರವ, ಹೆಮ್ಮೆಯಿಂದ ಬದುಕಿ. ಅದು KRS ಪಕ್ಷದ ಮೂಲಕ ಸಾಧ್ಯ ಆಗುತ್ತೆ ಅಂತ ನಾನು ಕರ್ನಾಟಕದ ನಿವೃತ್ತ ನೌಕರರಿಗೆ ಹೇಳ್ತೀನಿ. ಅದೇ ರೀತಿಯಲ್ಲಿ ಜನರಿಗೂ ಅಷ್ಟೇ ನಗನಗ್ತಾ ಬದುಕಿ, ಸಂತೋಷದಿಂದ ಬದುಕಿ ಇರುವುದೇ. ನಮಗೆ ಭಾಳ ಜನ ಮೋಸ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಭ್ರಮನಿರಸನ ಮಾಡಿದ್ದಾರೆ ನಮ್ಮ ಹಿರಿಯ ರಾಜಕಾರಣಿಗಳು, ನಮ್ಮ ನಾಯಕರುಗಳು. ಹಾಗಂತೇಳಿ ಈಗ ಮಕ್ಕಳು, ಎಷ್ಟು ಜನ ಮಕ್ಕಳು ತಂದೆ ತಾಯಿನ ಅವರ ಹಿರಿಯ ವಯಸ್ಸಿನಲ್ಲಿ ನೆಮ್ಮದಿಯಿಂದ ನೋಡ್ಕೊಳ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ. ಹಾಗಂತೇಳಿ ನಾವೇನು ಮಕ್ಕಳು ಹುಡ್ಸೋದು ನಿಲ್ಲಿಸ್ಬಿಟ್ಟಿದ್ದೀವ?
ನಮ್ಮ ಮಕ್ಕಳು ನಮಗೆ ಪ್ರೀತಿ ಕೊಡ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬಹುದು, ನಮ್ಮ ಮಕ್ಕಳು ಆ ಏನೋ ಒಂದು ಎಮೋಷ್ನಲ್, ನಾನು ನಮ್ಮ ಅಪ್ಪ ಅಮ್ಮನಿಗೆ ನೋಡ್ಕೊಳ್ಳಿಲ್ಲ ಅಂದರು ನನ್ನ ಮಕ್ಕಳು ನನ್ನ ನೋಡ್ಕೊಳ್ಬಹುದು, ಆ ಒಂದು ಆಶಾವಾದದಲ್ಲಿ ತಾನೇ ನಾವು ಮದುವೆ ಆಗ್ತಾ ಇರೋದು. ಮದುವೆ ಆಗೋದೇನು ಬರೀ ಸೆಕ್ಸ್ ಮಾಡೋದಕ್ಕಾ? ಅದನ್ನ ಬೇಕಾದ್ರೂ ತೀರಿಸ್ಕೊಳ್ಬಹುದಲ್ವಾ? ಆದರೆ ಬಾಂಧವ್ಯ, ಒಂದು ನಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಹಂಚಿಕೊಳ್ಳುವಂಥ ಇನ್ನೊಂದು ವ್ಯಕ್ತಿ ಬೇಕು. ಅದ್ರ ಜೊತೆಗೆ ಆ ಎರಡು ವ್ಯಕ್ತಿಗಳ ಸಮಾಗಮದಿಂದ ಬರುವಂಥ ಒಂದು ಉತ್ಪನ್ನ ಏನಿದೆ ಅದು ನಮಗೆ ಕೊಡುವಂಥ ಶಾಂತಿ, ಸಂತೋಷ, ಸಮೃದ್ಧಿ ಬೇಕು, ನೆನಪುಗಳು ಬೇಕು, ಮಧುರ ಸ್ಮೃತಿಗಳು ಬೇಕು. ಅವರು ಮುಂದಿನ ಯಾವತ್ತಾದರೂ ನಮಗೆ ಯಾರೋ ನಾವು ಏಕಾಂಗಿಗಳಾಗ್ತಾ ಹೋಗ್ತಿದ್ದಾಗ, ಯಾಕಂದರೆ ಏಕಾಂಗಿಗಳಾದ ತಕ್ಷಣಕ್ಕೆ ಯಾರು ಸಾಯಲ್ವಲ್ಲ, 80 ವರ್ಷ 90 ವರ್ಷ ಅಂತ ಬದುಕಿರುವಂಥ ಸಂದರ್ಭದಲ್ಲಿ ಪ್ರತಿದಿನ ಪ್ರತಿ ಕ್ಷಣವೂ ಅದೊಂದು ಏಕಾಂಗಿತನ ಅಥವಾ ಕೊರಗುವಿಕೆ ಆಗ್ಬಿಟ್ಟಾಗ ಯಾರೋ ಒಬ್ಬರು ಬರ್ತಾರೆ, ಎದುರು ನೋಡ್ಬೇಕಲ್ಲ, ಬಾಗಿಲು ತಗೊಂಡು ನನ್ನ ಮಗ ಬರ್ಬೋದು, ಮೊಮ್ಮಗ ಬರ್ಬೋದು, ಮೊಮ್ಮಗಳು ಬರ್ಬೋದು, ಏನೋ ಇರ್ಬೋದಲ್ಲ. ಹಾಗಾಗಿ ಅಷ್ಟು ಸುದೀರ್ಘವಾದ ಜೀವನ ಇರುವಂಥ ಸಂದರ್ಭದಲ್ಲಿ ಅದನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿ. ಕೆಡಿಸ್ಕೊಂಡು ಬರೀ ದುಡ್ಡಿನ ಮೇಲೆ ನಿಮ್ಮ ಸಂಸಾರವನ್ನು ಕಟ್ಟಿಕೊಂಡು ದುಡ್ಡಿನ ಮೂಲಕ ನಾನೊಂದು ಘನತೆ ವ್ಯಕ್ತಿತ್ವನ ಪಡ್ಕೊಂಡಿದ್ದೀನಿ ಅಂತಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಅದೇ ರೀತಿಲಿ ನೋಡ್ತಾರೆ. ನಮ್ಮಪ್ಪ ಇವಾಗ ದುಡಿಯೋದು ಬಿಟ್ಟ, ನಾನು ಅವನಿಗಿಂತ ಜಾಸ್ತಿ ದುಡಿತೀನಿ, ಅವ್ನ ದುಡ್ಡು ನನಗೆ ಬೇಕಾಗಿಲ್ಲ, ಇನ್ನೇನು ನನ್ನ ಮಗನಿಗೆ ಗೌರವ ಕೊಡೋದು ಅಪ್ಪ ಅಮ್ಮನಿಗೆ. ಅದೇ ಆಗಿರೋದು ಇವತ್ತು ಬಹುತೇಕ ಜನ. ಯಾಕೆಂದರೆ ನಾನು ಮಾಡಿದ್ದೀನಿ, ನಾನು ಕಟ್ಟಿದ್ದೀನಿ, ನಾನು ಬೆಳೆಸಿದ್ದೀನಿ ಅಂತಾರೆ. ಅವ್ರ ಮಕ್ಕಳು ಯಾವಾಗ ಇವ್ರಿಗಿಂತ ಚೆನ್ನಾಗಾದರೂ ಆ ಭಾವನೆಗಳೇ ಇರಲ್ವಲ್ಲ. ಹಾಗಾಗಿ ಬದಲಾವಣೆ ಮಾಡ್ಕೊಳ್ಳಿ. ನಮ್ಮ ಇತಿಹಾಸ ನೋಡಿ, ಪರಂಪರೆ ನೋಡಿ, ಒಂದು ಸಾಮೂಹಿಕ ಬದುಕು, ಸಮುದಾಯದ ಬದುಕು ಕೊಡುವ ಸೌಂದರ್ಯ, ಸುಖವನ್ನು ಗಮನಿಸಿ ತುಂಬ ದೀರ್ಘಾಯುಷುಗಳಾಗ್ತಿರುವಂತಹ ಕಾಲ ಇದು. 70-80 ವರ್ಷ ಸಲೀಸಾಗಿ ಬದುಕ್ತಾರೆ ಜನ, ವೃದ್ಧಾಶ್ರಮದಲ್ಲೋ ಬೇರೆ ಆಶ್ರಮದಲ್ಲೋ. ಹಾಗಾಗಿ ಸಾರ್ಥಕವಾದ ಬದುಕನ್ನು ಬದುಕಿ ಅಂತ ಒಂದು ಸಾರ್ಥಕ ಬದುಕೋದಕ್ಕೆ ಒಂದು ಅವಕಾಶವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮಗೆ ಕೊಡ್ತಿದೆ. KRS ಪಾರ್ಟಿ ಬನ್ನಿ, ಯುವಕರು ಬನ್ನಿ. 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ ಕಣ್ರಪ್ಪ. ಇವರು ಜೀತದಾಳಗಳಂತೆ ನಡೆಸ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಸರ್ಕಾರದವರು. ಯಾವುದ್ಯಾವುದೋ ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಗೆಸ್ಟ್ ಟೀಚರು, ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರು, ಅದನ್ನು ಕೆಲಸ ತುಂಬಿಸಿದ್ರೆ ಒಳ್ಳೆ ಉದ್ಯೋಗ ಸಿಗಲ್ವ ಅವನಿಗೆ? ನಿರುದ್ಯೋಗ ಒಂದಷ್ಟು ಕಡಿಮೆ ಆಗಲ್ವ ಆ ಸಂದರ್ಭದಲ್ಲಿ? ಅದೇ ರೀತಿಯಲ್ಲಿ ಯಾರ್ಯಾರನ್ನ ಪಾಪ 5,000 10,000 15,000ಕ್ಕೆ ಸರಿಯಾಗಿ ಅರ್ಹತೆ ಇಲ್ದಿರೋನೆಲ್ಲ ಕರ್ಕೊಂಡು ಬಂದು ಟೆಕ್ನಿಷಿಯನ್ಸ್ನ ಅವ್ರಿಗಂತ ಕೂರಿಸ್ಕೊಳ್ತಾರೆ. ಅದೇ ಕೆಲಸ ನಿಮಗೆ ಕೊಟ್ಟಿದ್ರೆ ನಿಮ್ಮ ಬದುಕು ಬಂಗಾರ ಆಗ್ತಾ ಇಲ್ವ? SD FD ಇದೆಲ್ಲ ಹೋರಾಟ ಮಾಡ್ರಯ್ಯ, ಬೀದಿಗೆ ಬನ್ರಯ್ಯ, ಬೀದಿಗೆ ಬನ್ನಿ. KRS ಪಕ್ಷ ಸೇರಿ ನೀವು ಯಾವುದೇ ರೀತಿಯಲ್ಲಿ ಕಾನೂನು ಕೈಗೆತ್ಕೊಳ್ಳೋದು ಬೇಕಾಗಿಲ್ಲ. ಹೋರಾಟಕ್ಕೆ ಧ್ವನಿಯಾಗಿ ನಿಮಗೆ ನ್ಯಾಯ ಸಿಗುತ್ತೆ. ಅದು ಬಿಟ್ಟು ಯಾವನೋ ಹೇಳ್ದ, ಅವನು ಜಾತಿ ಹೇಳ್ದ, ಇವನು ಕೋಮ್ ಹೇಳ್ದ, ಅಲ್ಲಿ ಆ ಗಲಾಟೆ ಅಂದ, ಇಲ್ಲಿ ಈ ಗಲಾಟೆ ಅಂದ್ರೆ, ಕಲ್ಲು ಹೊಡೆದ್ರು ಅಂದ್ರೆ, ಲಾಠಿ ತಗೊಂಡ್ರು ಅಂದ್ರು, ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಕೊನೆಗೆ ಎಲೆಕ್ಷನ್ ದಿವಸ ಹೋಗಿ ಡಾಬಾದಲ್ಲಿ ಚೆನ್ನಾಗಿ ಕುಡಿದು ತಿಂದು ಮಾರನೇ ದಿವಸ ಹೋಗಿ ನೀವು ತಾಯಿ ತಂದೆನ ಓದ್ದು ಮತ್ತೆ ಇದೇ ಕೆಲಸ ಅವ್ರು ಕಲಿಸೋದು. ದೊಣ್ಣೆ ತಗೊಂಡಿರೋರು, ಲಾಠಿ ಇಟ್ಕೊಂಡಿರೋರು, ಆಮೇಲೆ ಏನು ಕಲ್ಲು ತಗೊಳ್ಳೋರು, ಇನ್ನೊಂದು ತಗೊಳ್ಳೋರು, ಆ ಜಾತಿ ಈ ಕೋಮ್ ಅನ್ನೋಂಥವ್ರೆಲ್ಲನೂ ನಿಮಗೆ ಎಲೆಕ್ಷನ್ ಟೈಮಲ್ಲಿ ನಿಮಗೆ ತೀರ್ಥ ದೀಕ್ಷೆ ಕೊಡ್ತಾರೆ. ಎಣ್ಣೆ ಕುಡಿಸೋ ಅಭ್ಯಾಸ ಮಾಡಿಸಿ ಕೊನೆಗೆ ಎಲೆಕ್ಷನ್ ಆದಮೇಲೆ ಕೈ ಬಿಡ್ತಾರೆ. ನೀವು ಜೀವನ ಬರ್ಬಾದ್ ಮಾಡಿ ನೋಡಿ, ಅಕ್ಕಪಕ್ಕ ನೋಡಿ, ನಿಮ್ಮ ಅಕ್ಕಪಕ್ಕ ನೋಡಿ, ಬರ್ಬಾದ್ ಮಾಡ್ಕೊಂಡಿರೋ ಎಷ್ಟು ಜನ ಪುಂಡ್ರೂಪೋಗರುಗಳ ಥರ ಅಲಿತಾ ಇದ್ದಾರೆ. ಹಾಗಾಗಿ ಬನ್ನಿ, ಬದುಕು ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಯುವಜನಾಂಗಕ್ಕೆ ಕರೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂದರೆ ರಾಜಕಾರಣ ಬದಲಾಗಲೇಬೇಕು. ಮುಂದೆ ಪ್ರಳಯಕಾರಿ ಒಂದು ಸಂದರ್ಭ ಬರ್ತಾ ಇದೆ, ವಿಶೇಷವಾಗಿ ಗ್ಲೋಬಲ್ ವಾರ್ಮಿಂಗ್ ಕಾರಣಕ್ಕಾಗಿ. ಸಿದ್ಧವಾಗಬೇಕು ಅಂದರೆ ಇವತ್ತಿನಿಂದ ನಿಮ್ಮ ಮನಸ್ಥಿತಿಗಳು ಬದಲಾಗಬೇಕು. ಹಾಗಾಗಿ ನೀವು ಇವತ್ತು ಬದಲಾಗಲೇಬೇಕು. ಬನ್ನಿ, ಪ್ರಾಮಾಣಿಕವಾಗಿ ಬದುಕೋದಕ್ಕೆ ಅವಕಾಶ ಇದೆ. ಬರೀ ದುಡ್ಡಲ್ಲೇ ಇನ್ನೊಂದರಲ್ಲೇ ಹೋಗ್ತಾ ಹೋಗ್ತಾ ದಾರಿಲಿ ಹೋಗ್ತಿರೋ ಕುಸಿದು ಬಿದ್ದು ಸಾಯ್ತಾ ಇದ್ದಾರೆ ಎಷ್ಟೋ ಕಡೆಗಳಲ್ಲಿ. ಈಗ ಹಿಂದೆಂದಿಗಿಂತ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ನಮ್ಮ ಆರೋಗ್ಯ, ನಮ್ಮ ಜೀವನ ಶೈಲಿ ಏನು, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿದ್ರೆ ಎಲ್ಲರೂ ಎಷ್ಟು ತೆಳ್ಳಗೆ ಚೆನ್ನಾಗಿದ್ರು. ಇವಾಗ ನೋಡ್ರೆ ಎಲ್ಲ ಹಂದಿಗಳ ಥರ ಆಗ್ಬಿಟ್ಟಿದ್ದೀವಿ. ಆಹಾರ ಆ ಥರಕ್ಕೆ ಸಿಗ್ತಾ ಇದೆ. ಸ್ಟ್ರೆಸ್ಸು ಜೊತೆಗೆ ವ್ಯಾಯಾಮ ಇಲ್ಲ. ಬೆಂಗಳೂರು ಅಂತ ಜಾಗದಲ್ಲಿ ನಾನು ಮನೆಯಿಂದ ಆಚೆಗೆ ಹೋಗೋದಕ್ಕೆ ಮಾಸ್ಕ್ ಹಾಕ್ಕೊಂಡು ಹೋಗ್ಬೇಕು. ಡೆಲ್ಲಿಲಿ ನೋಡಿದ್ರಲ್ವ, ಡೆಲ್ಲಿ ನೋಡ್ತಾ ಇದ್ದೀರಲ್ವ, ಮನೆ ಒಳಗಡೆ ಇದ್ರೆ ಅಷ್ಟೋ ಇಷ್ಟು ಕಂಟ್ರೋಲ್ ಆಗುತ್ತೆ. ಹೊರಗಡೆ ಹೋದರೆ ಈ ಪೊಲ್ಯೂಷನ್ ಕಾರಣಕ್ಕಾಗಿ ನಿಮ್ಮ ಆರೋಗ್ಯ ಇನ್ನಷ್ಟು ಕೆಡುತ್ತೆ, ಅಲರ್ಜಿ ಆಗುತ್ತೆ. ವಿಚಿತ್ರವಾಗಿದೆ ಬದುಕು. ಹಾಗಾಗಿ ನಾನಾ ತರಹದಿದೆ. ನಾನು ಅದಕ್ಕೆ ಸರಳವಾಗಿ ಬದುಕಿ, ಸಹಜವಾಗಿ ಬದುಕಿ. ಬಸವಣ್ಣ ಒಂದು ಮಾತು ಹೇಳ್ತಾರೆ, ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಸತ್ಯ, ಸಹಜ, ಸದ್ಭಾವ, ಸದ್ವರ್ತನೆ ಇದ್ದೊಡೆ ಸದ್ಭಕ್ತ. ಇಲ್ಲದಿದ್ದರೆ ಅದು ಏನು ಮೆಳೆಯಲ್ಲಿ ಸಿಕ್ಕಿದ ಕಲ್ಲಿನಂತೆ ಕಾಣ ಅಂತ. ಒಂದು ಭಕ್ತ ಅಂದರೆ ಹೇಗಿರ್ತಾನೆ ಅಂತ ಹೇಳ್ತಾ
ಕಲ್ಲಿಗೂ ಎಲ್ಲೋ ಸಿಕ್ಕಿದ ಕಲ್ಲೂ ಲಿಂಗ ಅಲ್ವಾ ಅಂತ ಹೇಳ್ತಾ ಅದಕ್ಕೊಂದು ಉಪಮೆ ತರ್ತಾರೆ. ಸೊ ಹಾಗಾಗಿ ಆ ಥರ ಸದ್ವರ್ತನೆ, ಸದ್ಭಾವನೆ, ಸತ್ಯ, ಸಚ್ಚಾರಿತ್ರ ನಡ್ಕೊಳ್ಳಿ. ನೀವು ನೆಮ್ಮದಿಯಾಗಿರ್ತೀರ, ನೀವು ಖುಷಿಯಾಗಿರ್ತೀರ. ಅಲ್ಲ ಎಲ್ಲ ಸಮಯದಲ್ಲೂ ಎಲ್ಲ ಟೈಮಲ್ಲೂ ಆಗಲ್ಲ. ಯಾಕಂದರೆ ಕೂತಿರೋ ಜಾಗದಲ್ಲೇ ಹಾವು ಕಾಣಿಸ್ಕೊಂಡು ಹಾವು ಕಡಿಬೋದು, ಭೂಕಂಪ ಆಗಿ ಬೀಳ್ಬಹುದು. ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಯಾವನೋ ಅವನು ಹುಚ್ಚ ಕುಡ್ದವನು ಬಂದು ನಮ್ಗೆ ಆಕ್ಸಿಡೆಂಟ್ ಮಾಡ್ಬೋದು, ಇರುತ್ತೆ. ಅದು ಅಪರೂಪ ತಾನೇ. ಅದು ನಿರಂತರವಾಗಿ ಸ್ವಲ್ಪ ಜಾಸ್ತಿ ಇರೋದು ಯಾವುದು? ನಮ್ಮ ನಡವಳಿಕೆ, ನಮ್ಮ ಖುಷಿ, ನಮ್ಮ ಬದುಕು. ಹಾಗಾಗಿ ಯಾವುದೋ ಅಪರೂಪಕ್ಕಾಗೋದು ನೋಡಿ, ಅವನು ತೋರಿಸಿ ಇವನು ತೋರಿಸಿ ಅವಂಗಾಗ್ಲಿಲ್ವಾ ಇಲ್ಲಿ ಹಿಂಗಾಗಲಿಲ್ವ, ಹಂಗೆಲ್ಲ ಬೇಡ. ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಬಹುತೇಕವಾಗಿ ಒಳ್ಳೆ ಸಮಾಜ ಇದ್ದರೆ ನಾವು ಒಳ್ಳೆ ರೀತಿಲಿ ಬದುಕೋದಕ್ಕೆ ಅವಕಾಶ ಜಾಸ್ತಿ ಇದೆ. ವಿಷ ಕುಡಿದವರು, ಹಾಲು ಕುಡಿದವರೇ ಬದುಕೋದು ಕಷ್ಟ ಆಗಿರೋವಾಗ ವಿಷ ಕುಡಿದವ್ರು ಬದುಕ್ತಾರ? ಇಷ್ಟೇ. ಹಾಗಾಗಿ ಹಾಲು ಕುಡೀರಿ. ಆವಾಗಲೂ ಹಾಲು ಕುಡಿದವನು ಸಾಯ್ತಾನೆ, ವಿಷ ಕುಡಿದ್ರೆ ಖಂಡಿತ ಸಾಯ್ತಾನೆ ಬೇಗನೆ.